ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ಖುಷಿ. ಇವತ್ತು ನವರಾತ್ರಿ ಹಬ್ಬದ ಸರಸ್ವತಿ ಪೂಜೆ ಅಂತಾರಲ್ಲ ಅವತ್ತಿನ ದಿನ. ಪೂಜೆ ಎಲ್ಲ ಜಸ್ಟ್ ಈಗ ಮುಗೀತು. ಬುಕ್ಸ್ ಎಲ್ಲ ಇಟ್ಟು ಏನು ಪೂಜೆ ಮಾಡಿಲ್ಲ ಸ್ನೇಹಿತರೆ. ಇನ್ ಕೇಸ್ ನನ್ನ ಮಗಳು ಸ್ಕೂಲ್ಗೆ ಹೋಗ್ತಿದ್ದಿದ್ರೆ ಅವಾಗ ಬುಕ್ ಎಲ್ಲ ಇಟ್ಟು ಅವಳದು ಪೂಜೆ ಮಾಡ್ತಿದ್ದೆ. ಮೇ ಬಿ ಅವಳು ನೆಕ್ಸ್ಟ್ ಇಯರ್ ಇಂದ ಸ್ಕೂಲ್ಗೆ ಹೋಗ್ಬಹುದು, ಬಿಕಾಸ್ ನೆಕ್ಸ್ಟ್ ಇಯರ್ಗೆ ಅವಳಿಗೆ 3 ವರ್ಷ ಆಗುತ್ತೆ. ಸೊ ವಿ ಆರ್ ಇನ್ ಪ್ಲಾನ್ ಟು ಸೆಂಡ್ ಹರ್ ಫಾರ್ ಸ್ಕೂಲ್. ಐ ಥಿಂಕ್ pre-KG ಅಥವಾ ಬೇಬಿ ಸಿಟ್ಟಿಂಗ್ ಬರುತ್ತಲ್ಲ, ಅದಕ್ಕೆ ಹಾಕೋಣ ಅಂತ ಇದ್ದೀವಿ. ಈಗ ಸ್ಕೂಲ್ಗೆ ಹಾಕಿದ್ರು ಆನ್ಲೈನ್ ಕ್ಲಾಸಸ್ಸೇ ನಡೀತಿರೋದು. ಸೊ ಇಟ್ಟು ಏನು ಪೂಜೆ ಮಾಡಿಲ್ಲ, ಜಸ್ಟ್ ಹಾಗೆ ಸಿಂಪಲ್ ಆಗಿ ದೀಪ ಹಚ್ಚಿ ಪೂಜೆ ಮಾಡಿದ್ದೀನಿ. ಈಗ ಬ್ರೇಕ್ಫಾಸ್ಟ್ ಆಯಿತು, ಚಪಾತಿ ಮತ್ತು ಗುಜ್ಜು ತಿಂದ್ವಿ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಕಾಫಿ ಬೇಕಂತೆ, ಸೊ ಹಾಲು ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಈಗ ಸ್ವಲ್ಪ ಆಚೆ ಹೋಗಬೇಕು, ಅದಕ್ಕೆ ಫುಲ್ ರೆಡಿ ಆಗಿದ್ದೀನಿ. ಕಾಫಿ ಕುಡಿದ್ಬಿಟ್ಟು ಈಗ ಹೊರಡೋದು. ಎಲ್ಲಿಗೆ ಹೋಗ್ತಿದ್ದೀನಿ ಅಂದರೆ ಪೋಸ್ಟ್ ಆಫೀಸ್ಗೆ ಹೋಗ್ತಿದ್ದೀನಿ. ಯಾಕೆ ಹೋಗ್ತಿದ್ದೀನಿ ಅಂದರೆ ನಾನು ಹೋಗಿ ಬಂದಮೇಲೆ ಬ್ರೀಫಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ, ಬಿಕಾಸ್ ಈಗ ಟೈಮ್ ಆಗಿದೆ, ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗೋದಿಲ್ಲ. ಆಚೆಗಡೆ ಮಳೆ ಬರೋ ಥರ ಇದೆ. ಕಂಟಿನ್ಯೂಸ್ ಆಗಿ 3 ದಿನದಿಂದನೂ ಮಳೆ ಬರೋ ಥರ ಇಲ್ಲ, ಬರ್ತಾನೆ ಇದೆ. ಸೊ ಈಗ ಮಳೆ ಬರೋ ಥರ ಇದೆ, ಗೊತ್ತಿಲ್ಲ ಬರುತ್ತೋ ಇಲ್ವೋ. ಇನ್ನೇನು ನನ್ನ ಮಗಳು ರೆಡಿ ಮಾಡಿದ್ದೆ, ಬಟ್ ಅವಳು ಮಲ್ಕೊಂಡ್ಬಿಟ್ಟಿದ್ದಾಳೆ. ಈಗ ಅವಳನ್ನ ಎಬ್ಬಿಸ್ಬೇಕು. ಸೊ ನಾವು ಕಾಫಿ ಕುಡಿದು ಹೊರಡುವಾಗ ಎಬ್ಬಿಸ್ತೀನಿ. ತಗೊಳ್ಳಿ. ಬರೀ ಪೋಸ್ಟ್ ಆಫೀಸ್ ಅಲ್ಲ, ಇನ್ನೂ ಸುಮಾರು ಕೆಲಸ ಇದೆ ಆಚೆಗಡೆ. ನಂದು ಒಂದು ATM ಕಾರ್ಡ್ ಎಕ್ಸ್ಪೈರ್ ಆಗಿತ್ತು, ಸೊ ಹೊಸ ATM ಕಾರ್ಡ್ ರಿಸೀವ್ ಮಾಡಿದ್ದೀನಿ. ಅದರ ಪಿನ್ ಕೂಡ ಸೆಟ್ ಮಾಡಬೇಕು. ಇನ್ನು ಇದೇ ಥರ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಇದ್ದೀವಿ. ಬಟ್ ನೋಡಿದ್ರೆ ಈ ಮಳೆಯಿಂದ ಹೋಗೋದಾ ಬೇಡ ಅಂತ ಎರಡೆರಡು ಮನಸ್ಸು. ಹೋಗೋಣ ಏನು? ನೀವು ಕಾಫಿ ಕುಡೀರಿ, ಅದಾದ್ಮೇಲೆ ಅವಳನ್ನ ಎಬ್ಬಿಸ್ತೀನಿ. ಸೊ ನಮ್ಮ ಮನೆಯವ್ರಿಗೆ ಬೆಲ್ಲದ ಕಾಫಿ ಕೊಡೋದು. ನನಗೆ ಬೆಲ್ಲದ ಕಾಫಿ ಅಷ್ಟು ಇಷ್ಟ ಆಗೋದಿಲ್ಲ ಸ್ನೇಹಿತರೆ. ನನಗೆ ಶುಗರ್ ಇರಬೇಕು, ಇವ್ರಿಗೆ ಬೆಲ್ಲ ಇರಬೇಕು. ನನಗೆ ಬೆಲ್ಲದ ಟೀ ಇಷ್ಟ ಆಗುತ್ತೆ, ಬಟ್ ಬೆಲ್ಲದ ಕಾಫಿ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ಅವ್ರಿಗೆ ಮಾತ್ರ ಮಾಡಿಕೊಟ್ಟೆ. ನಾನು ಕುಡಿಯೋಣ ಅಂತಿದ್ದೆ, ಮತ್ತು ಇನ್ನೊಂದ್ಸತಿ ಯಾರು ಸಕ್ಕರೆ ಹಾಕಿ ಮಾಡ್ಕೊಳ್ತಾರೆ ಅಂತ ಹೇಳಿ ಸುಮ್ಮನೆ ಆಗಿಬಿಟ್ಟೆ. ನಾನು ಅಷ್ಟು ರೆಗ್ಯುಲರ್ ಬೇಸಿಸಲ್ಲಿ ನಾನು ಕಾಫಿ ಕುಡಿಯೋದಿಲ್ಲ. ಯಾವಾಗಲಾದ್ರೂ ಮಳೆ ಬರ್ತಿದ್ರೆ, ಇಲ್ಲ ಚಳಿ ಇದ್ರೆ, ಅಥವಾ ಹೆಡ್ಏಕ್ ಸ್ಟಾರ್ಟ್ ಆದಾಗ ಮಾತ್ರ ಸ್ವಲ್ಪ ಫ್ರೆಶ್ ಅಪ್ಗೋಸ್ಕರ ಕಾಫಿನ ಪ್ರಿಫರ್ ಮಾಡ್ತೀನಿ. ಬಟ್ ಇವತ್ತು ಅವ್ರಿಗೆ ಬೆಲ್ಲದ ಕಾಫಿ ಮಾಡಿದ್ದೀನಲ್ವ, ಅದಕ್ಕೋಸ್ಕರ ನಾನು ಕುಡಿತಿಲ್ಲ. ಇನ್ನು ಕೆಲವು ಡಾಕ್ಯುಮೆಂಟ್ಸ್ನ ಎತ್ಕೊಳ್ಬೇಕು, ಅದನ್ನೆಲ್ಲ ಎತ್ಕೊಂಡು ಹೊರಗಡೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಇವಾಗ ನಾನು ಸ್ವೆಟರ್ ಎಲ್ಲ ಹಾಕೊಂಡು ಹ್ಯಾಂಡ್ ಬ್ಯಾಗ್ ತೊಗೊಂಡು ರೆಡಿ ಆಗಿದ್ದೀನಿ. ನಮ್ಮ ಯಜಮಾನ್ರು ಕಾಲಲ್ಲಿದ್ದಾರೆ. ಈಗ ಬೆಡ್ರೂಮ್ಗೆ ಹೋಗಿ ನನ್ನ ಮಗಳನ್ನ ಎಬ್ಸೋ ಅಂತ ಟೈಮ್. ಮಲ್ಕೊಂಡಿದ್ದಾಳೆ, ಅವಳನ್ನ ಈಗ ಎಬ್ಬಿಸ್ಬೇಕು. ಬೇರೆ ಟೈಮಲ್ಲೆಲ್ಲ ಸ್ವಲ್ಪ ಸೌಂಡ್ ಮಾಡಿದ್ರು ಎದ್ಬಿಡ್ತಾಳೆ, ಬಟ್ ಇವಾಗ ಇಷ್ಟು ಕರಿತಿದ್ದೀನಿ, ಎದ್ದೊಳ್ತಿಲ್ಲ. ಅಮ್ಮೋ ಅಮ್ಮೋ ಶೋನೋ ಜುಜಿ ಜುಜುಮಾ ಅಮ್ಮೋ ಅಮ್ಮೋ ಜುಜು. ಬೇರೆ ಟೈಮಲ್ಲೆಲ್ಲ ಒಂದು ಸ್ವಲ್ಪ ಸೌಂಡ್ ಮಾಡಿದ್ರು ಹಿಂಗೆ ಎದ್ಬಿಡ್ತಾಳೆ ಕ್ವಿಕ್ ಆಗಿ. ಇವತ್ತು ಇಷ್ಟು ಎಬ್ಬಿಸ್ತಿದ್ದೀನಿ, ಎದ್ದೊಳ್ತಾಳ ನೋಡಿ. ಅಮ್ಮೋ ಅಮ್ಮೋ ಜಿಜು ಎದ್ದು ಬಾಯಿ ಹೋಗೋಣ ಅಂದ್ರೆ ಎದ್ಬಿಡ್ತಾಳೆ ನೋಡಿ. ಎಷ್ಟು ಚೆನ್ನಾಗಿ ಬೊಟ್ಟೆಲ್ಲ ಇಟ್ಟು ರೆಡಿ ಮಾಡಿದ್ದೆ, ಹೇಗ್ ಮಾಡ್ಕೊಂಡಿದ್ದಾಳೆ. ಎದ್ಬಿಟ್ಲು. ಬಳಿ ಅಯ್ಯೋ ಕ್ಯಾಮ್ರಾಗೆ ನಗೋದೆ. ಕ್ಯಾಮ್ರಾ ಅಂದ್ರೆ ಸ್ಮೈಲ್ ಬಂದ್ಬಿಡುತ್ತೆ. ಬರ ಬಾಯಿ ಹೋಗೋಣ. ಬಳಿ ಶೂ ತಗೊಂಡ್ ಬನ್ನಿ, ಅವಳು ಶೂ ಕರ್ಕೊಂಡು ಹೋಗೋಣ. ಬರ ಮಗನ ಶೂ ತಗೊಂಡ್ ಬನ್ನಿ ಇಲ್ಲೇ. ಓಹೋ, ಮಗಳಿಗೆ ಬೆಡ್ಡಲ್ಲ ಸರ್ವಿಸ್. ಮಮ್ಮಿ ಕುತ್ತ ಕೊಟ್ಬಿಡು. ಕಿವಿ ಓ ಸೂಪರ್ ಆಗಿದೆ. ಓ ಸೂಪರ್. ಅವ್ರ ಪಪ್ಪ ಶೂ ಹಾಕ್ತಿದ್ರೆ ನಾವು ಹೆಲ್ಮೆಟ್ ತಗೊಂಡು ಮಾಸ್ಕ್ ಎಲ್ಲ ತಗೊಂಡು ಹೊರಗಡೆ ಹೊರಡ್ತೀವಿ. ಹೋಗೋಣ, ನಿನ್ನೆಲ್ಲ ಕೇಳಿದ ಅವಳು. ಹೋಗೋಣ ರೀ. ಅವಳು ನೋ ಅನ್ನಿಸ್ಬಿಡಿ ಆಚೆ ಹೋಗೋಕೆ. ನೋಡೋಣ. ಚಾನ್ಸ್ ಎಲ್ಲ ಹೇಳೋದೇ ಇಲ್ಲ ಅವಳು ನೋ ಅಂತ ಆಚೆ ಹೋಗೋಕೆ. ಸೊ ಬೈಕ್ ಕೀ
ಮಾಸ್ಕ್ ನೋಡಿ, ಕೊರೋನಾ ಸ್ಟಾರ್ಟ್ ಆದಾಗಿಂದ ಒಂದೇ ಮಾಸ್ಕ್, ಬಟ್ ವಾಶ್ ಮಾಡ್ತೀನಿ, ಬಟ್ ಒಂದೇ ಮಾಸ್ಕ್. ಮನೆ ಕೀ, ಬೈಕ್ ಕೀ, ಮಾಸ್ಕ್ ಆ್ಯಂಡ್ ನನ್ನ ಹೆಲ್ಮೆಟ್. ಡಾಕ್ಯುಮೆಂಟ್ಸ್ ನಿಮ್ದು, ಆಧಾರ್ ಕಾರ್ಡ್, ಅವಳದು ಇದು ಯಾವುದು ಬರ್ತ್ ಸರ್ಟಿಫಿಕೇಟ್, ಫೋಟೋ ಇದೆ, ಬರ್ತ್ ಸರ್ಟಿಫಿಕೇಟ್ ಇದೆ, ಪೆನ್ನು, ನಂದು ಒರಿಜಿನಲ್ ಆಧಾರ್ ಕಾರ್ಡು ಒರಿಜಿನಲ್ ಇದೆಯಾ? ಇದು ಅವ್ರ ಪಪ್ಪಾಗೆ ಲಂಚ್ ಬಾಕ್ಸ್ ಕೂಡ ಈಗಲೇ ರೆಡಿ ಮಾಡಿಬಿಟ್ಟಿದ್ದೀನಿ. ಅವರು ನಮ್ಮನ್ನ ಡ್ರಾಪ್ ಮಾಡಿ ಬೇಗ ಕೆಲ್ಸಕ್ಕೆ ಹೋಗಬೇಕು. ಸೊ ಅದರಿಂದ ಲಂಚ್ ಬಾಕ್ಸ್ ಆಲ್ರೆಡಿ ರೆಡಿ ಆಗಿದೆ. ಅದು ಹಾಟ್ ಬಾಕ್ಸ್, ಸೊ ಹಾಟ್ ಆಗಿರುತ್ತೆ, ಚಿಂತೆ ಇಲ್ಲ. 1 hour ಮುಂಚೆ ಕಟ್ಟಿದ್ರು. ಇನ್ನು ಬೈಕ್ ಕೀ, ಬೈಕ್ ಕೀ, ಹೌಸ್ ಕೀ, ನಂದು ನನ್ನ ಮಗಳದು ಮಾಸ್ಕ್. ಅಟ್ ಪ್ರೆಸೆಂಟ್ ಇವಾಗ ನಾವು ಪೋಸ್ಟ್ ಆಫೀಸಲ್ಲಿದ್ದೀವಿ. ನಮ್ಮನೆ ಹತ್ರ ಇರೋ ನಿಯರ್ ಬೈ ಬ್ರಾಂಚಿಗೆ ಬಂದಿದ್ದೀವಿ. ಯಾಕಂದರೆ ಏನಾದರೂ ಪ್ರಾಬ್ಲಮ್ ಆದರೆ ಇಲ್ಲಿ ಬಂದು ಈಸಿಯಾಗಿ ಸಾಲ್ವ್ ಮಾಡ್ಬೋದಲ್ವ, ಅದಕ್ಕೋಸ್ಕರ. ಆ್ಯಂಡ್ ಏನಕ್ಕೆ ಬಂದಿದ್ದೀವಿ ಅಂದರೆ ನನ್ನ ಮಗಳಿಗೆ ಒಂದು ಅಕೌಂಟನ್ನ ಓಪನ್ ಮಾಡೋದಕ್ಕೆ. ಯಾವ ಅಕೌಂಟ್? SSA ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನಾ ಅಕೌಂಟ್ ಅಂತ ಹೇಳಿ. ಇದರ ಫಾರ್ಮ್ನ ಕಲೆಕ್ಟ್ ಮಾಡೋದಕ್ಕೆ ನಮ್ಮ ಯಜಮಾನ್ರು ಅಲ್ಲಿ ನೋಡ್ತಿರ್ಬೋದು ನೀವು, ಕೌಂಟರ್ ಹತ್ರ ಹೋಗಿದ್ದಾರೆ. ಆ್ಯಂಡ್ ಈ ಥರ ಒಂದು ಫಾರ್ಮ್ ಕೊಟ್ಟಿದ್ದಾರೆ. ಇದು ಬಂದು SSA ಫಾರ್ಮ್ ಅಲ್ಲ, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಫಾರ್ಮ್ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಾನು ಮನೆಗೆ ಹೋದ್ಮೇಲೆ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ಮಗಳದ್ದು ನೋಡಿ ಆಟ ಶುರು ಆಗೋಯ್ತು. ಸಾಕು, ಬಾ ಬಾ. ಜೆರಾಕ್ಸ್ ಬೇಕಂತೆ, ಒರಿಜಿನಲ್ನ ತೋರಿಸ್ಬೇಕು, ಬಟ್ ಜೆರಾಕ್ಸ್ನ ಸಬ್ಮಿಟ್ ಮಾಡಬೇಕು. ಅದರಿಂದ ಜೆರಾಕ್ಸ್ ತಗೊಂಡು ಬರೋಕ್ಕೆ ಹೋಗಿದ್ದಾರೆ. ಅಮ್ಮೋ, ನಾವು ಜೆರಾಕ್ಸ್ ತರೋದು ಮರ್ತೋದ್ವಿ. ಅದರಿಂದ ನಮ್ಮ ಮನೆಯವರು ಹೋಗಿ ಜೆರಾಕ್ಸ್ನ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಸರಿ, ಒಳಗಡೆ ಏನಿರೋದು ಅಂತ ಹೇಳಿ ಆಚೆಗಡೆ ಬಂದಿದ್ದೀವಿ. ತುಂಬ ತಣ್ಣಗೆ ಚೆನ್ನಾಗಿದೆ ವೆದರ್ ಇಲ್ಲಿ. ಆ್ಯಂಡ್ ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದಾಯಿತು ನೋಡಿ. ಈ ಥರ 2 ಶೀಟ್ ಇರುತ್ತೆ. ಸೊ ಫಾರ್ಮ್ ಫಿಲ್ ಆಯಿತು. ಇದು ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟ್ ಅಂತ ಓಪನ್ ಮಾಡ್ತಿದ್ದಾರೆ. ಸುಕನ್ಯಾ ಸಮೃದ್ಧಿ ಅಕೌಂಟ್ ಮೇ ಬಿ ಅದಾದಮೇಲೆ ಚೇಂಜ್ ಆಗುತ್ತೇನೋ, ಬಟ್ ವೆರಿ ಫಸ್ಟ್ ಇಲ್ಲಿ ಸೇವಿಂಗ್ಸ್ ಅಕೌಂಟ್, ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟ್ ಇದೆ. ಬರೀ ಮಕ್ಕಳಿಗೆಲ್ಲ, ದೊಡ್ಡವ್ರಿಗೂ ಕೂಡ ಪೋಸ್ಟ್ ಆಫೀಸಲ್ಲಿ ಸೇವಿಂಗ್ಸ್ ಅಕೌಂಟ್ನ ಓಪನ್ ಮಾಡ್ಬೋದು. ಇಂಟ್ರೆಸ್ಟ್ ಇದ್ದವ್ರು ಒಂದ್ಸತಿ ಬಂದು ಚೆಕ್ ಮಾಡಿಬಿಟ್ಟು ಅಕೌಂಟ್ನ ಓಪನ್ ಮಾಡಿ. ಹಾಗೆ ಪೋಸ್ಟ್ ಆಫೀಸಿಂದ ಬರ್ತಾ ಮೋರಿಗೆ ಹೋಗಿದ್ವಿ. ಏನಕ್ಕೆ ಅಂದರೆ ಬ್ರೆಡ್ನ ಪರ್ಚೇಸ್ ಮಾಡೋಕ್ಕೆ. ನನಗೆ ಇದು ಮೋಸ್ಟ್ ಫೇವ್ರೆಟ್ ಬ್ರೆಡ್ ಅಂತಲೇ ಹೇಳ್ಬೋದು. ಮಾಡ್ರನ್ ಅವ್ರದ್ದು 100% ಹೋಲ್ ವೀಟ್ ಬ್ರೆಡ್ ಆ್ಯಂಡ್ ಯೋರ್ ಡೈಲಿ ಡೋಸ್ ಆಫ್ ಫೈಬರ್ ಆ್ಯಂಡ್ ಪ್ರೋಟೀನ್ ಈ ಬ್ರೆಡ್ಡಲ್ಲಿ ಇರುತ್ತಂತೆ. ಆ್ಯಂಡ್ ನ್ಯಾಚುರಲಿ 0 ಕ್ಯಾಲರೀಸ್ ಅಂತಲೂ ಕೂಡ ಇದೆ, ಆ್ಯಂಡ್ 0 ಟ್ರಾನ್ಸ್ ಫ್ಯಾಟ್ ಅಂತ ಕೂಡ ಇದೆ. ಸೊ ನನಗೆ ತುಂಬಾ ಇಷ್ಟ. ಬ್ರೌನ್ ಬ್ರೆಡ್ ಅಥವಾ ಮಲ್ಟಿಗ್ರೇನ್ ಬ್ರೆಡ್ ತಿನ್ನೋದಕ್ಕಿಂತ ನನಗೆ ಈ ಥರ ಬ್ರೆಡ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದು ನಾರ್ಮಲ್ ಬೇಕ್ರಿಯಲ್ಲಿ ಸಿಗೋಲ್ಲ, ಮೋರಲ್ಲಿ ಮಾತ್ರ ಸಿಗೋದು. ಸೊ ಹೋದಾಗ ನಾನು 2 ಇಲ್ಲ 3 ಪೌಂಡ್ ಬ್ರೆಡ್ನ ತಂದು ಫ್ರಿಜ್ಜಲ್ಲಿಟ್ಟು ಯಾವಾಗ ಬೇಕು ಆವಾಗ ಬ್ರೇಕ್ಫಾಸ್ಟ್ಗೆ ಅಥವಾ ಈವ್ನಿಂಗ್ ಟೈಮ್ ಅಥವಾ ಹೊಟ್ಟೆ ಹಸಿದಾಗ ತಿಂತೀನಿ. ಹಾಗೆ ಮೋರಲ್ಲಿ ಈ ಸತಿ ಚೇಪೆಕಾಯಿ ಕೂಡ ಇತ್ತು. ಇದು ಸೀಸನ್ ಇಲ್ಲ, ಬಟ್ ಸ್ಟಿಲ್ ಚೇಪೆಕಾಯಿ ಇತ್ತು. ಆಲ್ರೆಡಿ ವೆದರ್ ಖರಾಬಾಗಿದೆ, ಅದರಲ್ಲಿ ಚೇಪೆಕಾಯಿ ಬೇರೆ ಈಸ್ಕೊಂಡು ಬಂದು ತಿಂದೆ. ನನ್ನ ಥ್ರೋಟ್ ಫುಲ್ ಹೋಗಿಬಿಟ್ಟಿದೆ. ನಿಮಗೆ ಈ ವಾಯ್ಸ್ ಕೇಳಿಸ್ತಾ ಇರ್ಬೋದು, ನನ್ನ ಥ್ರೋಟ್ ಸ್ವಲ್ಪ ಇನ್ಫೆಕ್ಟ್ ಆಗಿರೋದು. ಸೊ ಬಟ್ ಅವತ್ತು ನನಗೆ ಪ್ರಾಬ್ಲಮ್ ಇರಲಿಲ್ಲ. ಚೇಪೆಕಾಯಿ ತಿಂದಮೇಲೆ ಸ್ವಲ್ಪ ಕೋಲ್ಡ್ ಕಾಫ್ 2 ಸ್ಟಾರ್ಟ್ ಆಯಿತು. ಈಗ ಒಂದು ತಿನ್ನೋಣ ಅಂತ ಹೇಳಿ ಕಟ್ ಮಾಡಿದೆ. ಒಳಗಡೆ ನೋಡ್ತಿರ್ಬೋದು ಎಷ್ಟು ಕೆಂಪಗಿದೆ ಅಂತ ಹೇಳಿ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಹಣ್ಣಾಗಿತ್ತು ಆ್ಯಂಡ್ ತುಂಬ ಸ್ವೀಟ್ ಆಗಿತ್ತು. ಇದರಲ್ಲಿ ನನ್ನ ಮಗಳಿಗೆ, ನಮ್ಮ ಯಜಮಾನ್ರಿಗೆ ಆ್ಯಂಡ್ ನನಗೆ 3 ಜನಕ್ಕೂ ಕಟ್ ಮಾಡಿದ್ದೀನಿ. ಸ್ವಲ್ಪ ಸಾಲ್ಟನ್ನ ಹಾಕ್ತಾಯಿದ್ದೀನಿ, ಇನ್ನಷ್ಟು ಟೇಸ್ಟ್ ಎನ್ಹಾನ್ಸ್ ಮಾಡಲಿ ಅಂತ. ಇದಾದಮೇಲೆ ನಾನು ಈವ್ನಿಂಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ. ಇಲ್ಲ ನಿಮಗೆ ಈವ್ನಿಂಗ್ ಸಿಗ್ತೀನಿ. ಪೋಸ್ಟ್ ಆಫೀಸಿಂದ ಬರೋಷ್ಟೊತ್ತಿಗೆ ಮಧ್ಯಾಹ್ನ ಆಯಿತು. ಅದಾದಮೇಲೆ ಸ್ವಲ್ಪ ಬಂದು ರಿಲ್ಯಾಕ್ಸ್ ಮಾಡಿಕೊಂಡೆ. ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರು. ಇನ್ನು ಊಟ ಮಾಡಿದ್ವಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಈಗ ಎದ್ದು ದೀಪ ಹಚ್ಚಿ ದೇವರಿಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸ್ನೇಹಿತರೆ. ನನ್ನ ಮಗಳಿಗೆ ಯೂಶಲ್ ಆಗಿ ಈವ್ನಿಂಗಲ್ಲಿ ಹಾಲು ಕೊಡ್ತಿದ್ದೆ, ಬಟ್ ಇವತ್ತು ಹಾಲು ಕ್ಯಾನ್ಸಲ್ ಆಗಿದೆ. ಯಾಕಂದರೆ ಅವಳಿಗೆ ಕಫ ಆಗಿದೆ. ಸೊ 2 ಟೈಮ್ಸ್ ಕೊಡೋದನ್ನ 1 ಟೈಮ್ ಕಟ್ ಮಾಡ್ತೀನಿ, ಬೆಳಗ್ಗೆ ಮಾತ್ರ ಕೊಡ್ತೀನಿ. ಬೆಳಗ್ಗೆ ಹಾಲು ಕೊಡೋದ್ರಿಂದ ಅವಳು ಚೆನ್ನಾಗಿ ಆಟ ಆಡ್ತಾಳಲ್ಲ, ಸೊ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅನ್ನೋ ರೀಸನ್ ಇಂದ ಬೆಳಗ್ಗೆ ಹೊತ್ತು ಕೊಡ್ತೀನಿ.
ಇವತ್ತು ನಾನು ಪೋಸ್ಟ್ ಆಫೀಸ್ಗೆ ಹೋಗಿದ್ದು ಏನಕ್ಕೆ ಅಂದ್ರೆ ನನ್ನ ಮಗಳಿಗೆ ಒಂದು ಅಕೌಂಟ್ನ ಓಪನ್ ಮಾಡೋದಕ್ಕೆ ಸ್ನೇಹಿತರೆ. ಪೋಸ್ಟ್ ಆಫೀಸಲ್ಲಿ ಇವಳಿಗೆ ಸುಕನ್ಯಾ ಸಮೃದ್ಧಿ ಅಕೌಂಟ್ ಅನ್ನೋದನ್ನ ಓಪನ್ ಮಾಡಿದ್ದೀವಿ. ಈಗ ಇವಳ ಪ್ರೆಸೆಂಟ್ ಏಜ್ ಬಂದು 2.5 ಇಯರ್ಸ್. ನಾವು ಇದನ್ನ ಲಾಸ್ಟ್ ಇಯರ್ ಓಪನ್ ಮಾಡಬೇಕಿತ್ತು ಅವಳು 1 ವರ್ಷ ಇದ್ದಾಗ. ಬಟ್ ಫಾರ್ ಸಮ್ ಆಫ್ ದಿ ಅದರ್ ರೀಸನ್ ಅದು ಡಿಲೇ ಆಗಿ ಫೈನಲಿ ಇವತ್ತು ಓಪನ್ ಆಯಿತು. ಅಂಡ್ ಅವಳ ಹೆಸರಲ್ಲಿ ಓಪನ್ ಆಗಿಲ್ಲ, ಅವ್ರ ಅಪ್ಪ ಹೆಸರಲ್ಲಿ ಓಪನ್ ಆಗಿದೆ ಅಕೌಂಟ್. ಇದೇನಕ್ಕೆ ಅಂತ ನಾನು ನಿಮಗೆ ಆಮೇಲೆ ತಿಳಿಸ್ತೀನಿ. ಅಕೌಂಟ್ನ ಹೇಗೆ ಓಪನ್ ಮಾಡೋದು, ಏನೆಲ್ಲ ಫಾರ್ಮಾಲಿಟೀಸ್ ಇದೆ ಇದಕ್ಕೆ ಅನ್ನೋದಾದ್ರೆ, ವೆರಿ ಫಸ್ಟ್ 1 ವರ್ಷದಿಂದ 10 ವರ್ಷದ ಒಳಗಡೆ ಇರುವಂತ ಹೆಣ್ಮಕ್ಳಿಗೆ ಮಾತ್ರನೇ ಈ ಅಕೌಂಟ್ ಅಪ್ಲಿಕೇಬಲ್. 10 ವರ್ಷದ ಮೇಲಿರುವಂತ ಹೆಣ್ಮಕ್ಳಿಗೆ ಅಕೌಂಟ್ ಓಪನ್ ಮಾಡೋದಕ್ಕೆ ಆಗೋದಿಲ್ಲ. ಅಂಡ್ ಇದು ಜಸ್ಟ್ ಫಾರ್ ಹೆಣ್ಮಕ್ಳಿಗೆ, ಗಂಡ್ ಮಕ್ಳಿಗೆ ಈ ಆಪ್ಷನ್ ಇಲ್ಲ. ಆದ್ರೆ ಇದನ್ನ ಹೆಂಗ್ ಓಪನ್ ಮಾಡೋದು, ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ, ಮಗುದು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಬರ್ತ್ ಸರ್ಟಿಫಿಕೇಟ್, ಅದಾದ್ಮೇಲೆ ಅಪ್ಪದು ಅಥವಾ ಅಮ್ಮದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಇದಿಷ್ಟು ಕೇಳ್ತಾರೆ ಸ್ನೇಹಿತರೆ. ನಾನು ಯಾಕೆ ನಂದು ಕೊಟ್ಟಿಲ್ಲ ಅಂದ್ರೆ, ನಾನು ಹೌಸ್ ವೈಫ್ ಅಂಡ್ ಅರುಣ್ ಬಂದ್ಬಿಟ್ಟು ಸ್ಯಾಲ್ರಿಡ್ ಆಗಿರೋದ್ರಿಂದ ಅವ್ರಿಗೆ ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೆ. ಸೊ ನಾವು ಸುಕನ್ಯಾ ಸಮೃದ್ಧಿ ಅಕೌಂಟ್ ಅಲ್ಲಿ ಏನ್ ಸೇವಿಂಗ್ಸ್ ಮಾಡ್ತಿದೀವಲ್ಲ ಅದನ್ನ ನಾವು ಅಲ್ಲಿ ರಿಫ್ಲೆಕ್ಟ್ ಆದ್ರೆ ಟ್ಯಾಕ್ಸ್ ಅಲ್ಲಿ ನಮಗೆ ಸ್ವಲ್ಪ ಕನ್ಸಂಪ್ಷನ್ ಸಿಗುತ್ತೆ, ಇಲ್ಲಾಂದ್ರೆ ಬೆನಿಫಿಟ್ ಸಿಗುತ್ತೆ. ಸೊ ಈ ರೀಸನ್ ಇಂದ ಅವ್ರ ಅಪ್ಪ ಹೆಸರಲ್ಲಿ ಅಕೌಂಟ್ ನ ಓಪನ್ ಮಾಡಿದೀವಿ. ಸೊ ಇದು ಕೂಡ ಒಂದು ಬೆನಿಫಿಷಿಯಲ್. ಯಾರ್ಯಾರಿಗೆ ಟ್ಯಾಕ್ಸ್ ಡಿಡಕ್ಷನ್ ಆಗುತ್ತೋ, ಸ್ಯಾಲ್ರಿಡ್ ಪರ್ಸನ್ ಇದ್ದಾರೋ, ಸೊ ಅವ್ರು ಇದನ್ನ ಅಲ್ಲಿ ಕ್ಲೈಮ್ ಮಾಡಬಹುದು ಆಗಲ್ಲ. ಬಟ್ ಎವ್ರಿ ಮಂತ್ 1000-2000 ಎಷ್ಟು ಬೇಕಾದ್ರೂ ನೀವು ಡೆಪಾಸಿಟ್ ಮಾಡಬಹುದು. ಇಷ್ಟು ಅಷ್ಟು ಅಂತ ಏನೂ ಇಲ್ಲ. ಇದನ್ನ ನಾವು ಎಷ್ಟು ವರ್ಷ ಕಟ್ಟಬೇಕು ಅನ್ನೋದಾದ್ರೆ, ನನ್ನ ಮಗಳಿಗೆ 16 ವರ್ಷ ಆಗೋ ತನಕ ನಾನು ದುಡ್ಡನ್ನ ಕಟ್ಟಬೇಕು. 16 ವರ್ಷ ಆದ್ಮೇಲೆ ಅಕೌಂಟ್ ಕ್ಲೋಸ್ ಆಗುತ್ತೆ. ಅಂದ್ರೆ ಅವಳಿಗೆ 21 ಇಯರ್ಸ್ ಆಗೋ ತನಕ ನಾನು ಏನು ದುಡ್ಡು ಡೆಪಾಸಿಟ್ ಮಾಡಕ್ಕಾಗಲ್ಲ. ಅಕೌಂಟ್ ತಾನಾಗೆ ಕ್ಲೋಸ್ ಆಗಿ ಮತ್ತೆ ಅದು ಅವಳಿಗೆ 21 ವರ್ಷ ಆಗುತ್ತಲ್ವಾ, ಅವಾಗ ಅನ್ಲಾಕ್ ಆಗುತ್ತೆ. ಲಾಕ್ ಆಗಿರೋ ಅಕೌಂಟ್ ತಾನಾಗೆ ಅನ್ಲಾಕ್ ಆಗಿ ಅವಾಗ ನಾವು ಏನ್ ದುಡ್ಡು ಹಾಕಿರ್ತೀವಲ್ಲ ಅದು ಮೆಚುರಿಟಿಗೆ ಬರುತ್ತೆ. ನಿಮಗೆ ಮಧ್ಯದಲ್ಲಿ 18 ವರ್ಷ ಆದ್ಮೇಲೆ ಹೈಯರ್ ಸ್ಟಡೀಸ್ ಇಲ್ಲಾಂದ್ರೆ ಮದ್ವೆಗೆ ಬೇಕು ಅಂದ್ರೂ ಕೂಡ 50% ಅಷ್ಟು ಕೊಡ್ತಾರೆ. ಇನ್ನ 50% ಅವಳಿಗೆ 21 ಇಯರ್ಸ್ ಆದ್ಮೇಲೆ ಅಕೌಂಟ್ ಮೆಚುರಿಟಿ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಸುಕನ್ಯಾ ಸಮೃದ್ಧಿ ಅಕೌಂಟ್ ಬಗ್ಗೆ ನನಗೆ ಗೊತ್ತಿರುವಂತಹ ಬೇಸಿಕ್ ಇನ್ಫಾರ್ಮೇಶನ್. ನಿಮ್ಗೆ ಇನ್ನೂ ಹೆಚ್ಚು ಇನ್ಫಾರ್ಮೇಶನ್ ಬೇಕು ಅಂದ್ರೆ ಪೋಸ್ಟ್ ಆಫೀಸ್ ಅವ್ರ ಬ್ಯಾಂಕ್ಗೆ ಡೈರೆಕ್ಟ್ ಆಗಿ ಹೋಗಿ ವಿಸಿಟ್ ಮಾಡಿ ಇನ್ಫಾರ್ಮೇಶನ್ ನ ತಿಳ್ಕೊಂಡು ಅಕೌಂಟ್ ನ ಓಪನ್ ಮಾಡಬಹುದು. ಆ್ಯಂಡ್ ಅಟ್ ಪ್ರೆಸೆಂಟ್ ಆನ್ಲೈನಲ್ಲಿ ಸುಕನ್ಯಾ ಸಮೃದ್ಧಿ ಅಕೌಂಟಲ್ಲಿ ನಾವು ಎಷ್ಟು ಪೇ ಮಾಡಿದ್ರೆ ಎಷ್ಟು ಬೆನಿಫಿಟ್ ಸಿಗುತ್ತೆ 21 ವರ್ಷಕ್ಕೆ ಅಂತ ಒಂದು ಸ್ಮಾಲ್ ಚಾರ್ಟ್ ಇದೆ. ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ, ನೀವು ನೋಡ್ಬೋದು. 1000 ಕಟ್ಟಿದ್ರೆ 21 ವರ್ಷಕ್ಕೆ ಎಷ್ಟು ಬರುತ್ತೆ, 2000 ಕಟ್ಟಿದ್ರೆ ಎಷ್ಟು ಬರುತ್ತೆ, ಅಥವಾ 5000 ಕಟ್ಟಿದ್ರೆ ಎಷ್ಟು ಬರುತ್ತೆ ಅಂತ ನೀವು ಇದನ್ನು ಪಾಸ್ ಮಾಡಿ ಚೆಕ್ ಮಾಡ್ಬೋದು ಸ್ನೇಹಿತರೆ. ಇದ್ರ ಮೇಲೆ ಕೂಡ ನೀವು ಇನ್ನೊಂದ್ಸತಿ ಪೋಸ್ಟ್ ಆಫೀಸ್ ಅಥವಾ ಬ್ಯಾಂಕಿಗೆ ಹೋಗಿ ಕ್ರಾಸ್ ಚೆಕ್ ಮಾಡಿ ಈ ಅಕೌಂಟ್ನ ಹೆಣ್ಮಕ್ಳಿಗೆ ಓಪನ್ ಮಾಡ್ಬೋದು. ಇದು ಲಾಂಗ್ ಟರ್ಮ್ ಸೇವಿಂಗ್ಸ್ ಅಂದ್ರೆ ಶಾರ್ಟ್ ಟರ್ಮ್ಗಲ್ಲ. ನಾವು ಈಗ ಏನು ಮಕ್ಕಳಿಗೆ ಸೇವ್ ಮಾಡ್ತೀವಿ ಅದು 21 ಏಜ್ಗೆ ಮೆಚುರಿಟಿ ಆಗುತ್ತಲ್ಲ, ಅವಾಗ ನಮಗೆ ತುಂಬಾನೇ ಬೆನಿಫಿಟ್ ಅಂತ ಅನ್ಸುತ್ತೆ. ಸೊ ಅದರಿಂದ ನನ್ಗೆ ಇಷ್ಟ ಆಯ್ತು, ಓಪನ್ ಮಾಡಿದ್ದೀನಿ. ನಿಮ್ಮನೇಲೂ ಹೆಣ್ಮಕ್ಳಿದ್ರೆ ಈ ಅಕೌಂಟ್ ನ ಓಪನ್ ಮಾಡಿ, ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸೊ ಇಷ್ಟೇ ಸ್ನೇಹಿತರೆ, ಇದ್ರ ಬಗ್ಗೆ ಒಂದು ಸ್ಮಾಲ್ ಇನ್ಫೋ ಕೊಡ್ಬೇಕಾಗಿತ್ತು, ಅದನ್ನ ಕೊಟ್ಟಿದ್ದೀನಿ. ಈಗ ನಾನು ಫರ್ದರ್ ಕೆಲಸನ ಕಂಟಿನ್ಯೂ ಮಾಡ್ತೀನಿ. ಸಂಜೆ ನನ್ನ ಮಗಳು ಹಾಲು ಕುಡ್ದಿಲ್ಲ ನೋಡಿ, ಅದರಿಂದ ಸ್ವಲ್ಪ ಹಾಲು ಮಿಕ್ಕಿದೆ. ಈಗ ಅದನ್ನು ಕಾಯಿಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ, ನೆಕ್ಸ್ಟ್ ಡೇಗೆ ಯೂಸ್ ಆಗುತ್ತೆ. ಆ್ಯಂಡ್ ಈಗ ರಾತ್ರಿ ಡಿನ್ನರ್ನ ಪ್ರಿಪೇರ್ ಮಾಡ್ತಿದ್ದೀನಿ. ರಾತ್ರಿ ಡಿನ್ನರ್ಗೆ ತುಂಬ ಸಿಂಪಲಾಗಿ ಚಪಾತಿ ಮತ್ತು ದಾಲ್ನ ಮಾಡಿದ್ದೀನಿ. ಚಪಾತಿ ನಾನು ಯೂಶ್ವಲಾಗಿ 1/2 an hour ಮುಂಚೆನೇ ಹಿಟ್ಟನ್ನ ಕಲಸಿಟ್ಬಿಟ್ಟಿರ್ತೀನಿ, ಸೊ ದಟ್ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಇವಾಗ ನೋಡ್ತಿದ್ದೀರಲ್ಲ ಚಪಾತಿ ಎಷ್ಟು ಸಾಫ್ಟಾಗಿ ಬರ್ತಿದೆ ಅಂತ ಹೇಳಿ. ನಾನು ತುಂಬ ಕಮ್ಮಿ ಎಣ್ಣೆ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಸುಕ್ಕ ಚಪಾತಿ ಕೂಡ ಮಾಡ್ತೀನಿ. ಆ್ಯಂಡ್ ಕಾರ್ನರಲ್ಲೆಲ್ಲ ನೀಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ, ಬಿಕಾಸ್ ಎಡ್ಜಸಲ್ಲಿ ಕರೆಕ್ಟಾಗಿ ಒಂದೊಂದು ಸತಿ ಬೆಂದ್ಕೊಳ್ಳೋದಿಲ್ಲ. ಆ್ಯಂಡ್ ಇನ್ನೂ ಯಾರಾದರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋ ಮಾಡ್ತಿಲ್ಲ ಅಂದರೆ ಪ್ಲೀಸ್ ಡೂ ಫಾಲೋ ಮೀ ಆನ್ ಇನ್ಸ್ಟಾಗ್ರಾಮ್ ಐ ಡಿ ಬಂದು ಗ್ಲೋ ವಿತ್ ಖುಷಿ ಅಂತಾನೆ, ಸೇಮ್ ಚಾನಲ್ ಹೆಸರೇ ಇದೆ. ವಿಡಿಯೋ ಇಷ್ಟ ಆದರೆ ತುಂಬ ಜನಕ್ಕೆ ಶೇರ್ ಮಾಡಿ, ಜೊತೆಗೆ ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಚಾನಲ್ ನೋಡ್ತಿದ್ರೆ ಇಲ್ಲ ಮೊದಲನೇ ಬಾರಿಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಆಯುಧ ಪೂಜಾ ವ್ಲಾಗಲ್ಲಿ. ನಮ್ಮ ಮನೇಲಿ ಯಾವ ಥರ ಆಯುಧ ಪೂಜೆ ಮಾಡಿದ್ವಿ ಅದರ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಸೊ ಅಲ್ಲಿ ತನಕ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನಮ್ಮ ಇವತ್ತಿನ ದಿನ ಬೆಳಗ್ಗೆಯಿಂದ ರಾತ್ರಿ ತನಕ ಏನೇನಾಯಿತು ಅಂತ ಸ್ಮಾಲ್ ಬಿಟ್ ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ನಿಮಗೆ ಸಿಗ್ತೀನಿ ಆಯುಧ ಪೂಜೆ ವ್ಲಾಗಲ್ಲಿ. ಬಾಯ್